ಏಯ್ ನೀನು ಅದು ಯಾವ ಫಿಸಿಕಲಿ ಫೈನಾನ್ಷಿಯಲಿ ಎಮೋಷ್ನಲಿ ಡ್ರೈನ್ ಆಗೋ ರಿಲೇಷನ್ಶಿಪ್ಗಳು ಇಟ್ಕೊಂಡಿದೆಯಲ್ಲ ಅದೇ ಆ ಫ್ರೆಂಡ್ಶಿಪ್ಗಳು. ಫಿಸಿಕಲಿ ಅಂದರೆ ಅವ್ನು ಕರೆದಾಗ ಅವ್ನಿಗೇನಾದ್ರು ಕಷ್ಟ ಅಂದಾಗ ನೀನು ಹೋಗಿ ಸಹಾಯ ಮಾಡಿದ್ಯಾ, ಕಷ್ಟ ಅಂದಾಗ ದುಡ್ಡು ಕೊಟ್ಟಿದ್ಯಾ. ಮತ್ತು ಅವನು ಅಥವಾ ಅವಳು ಗೋಳ್ ಹೇಳ್ಕೊಳ್ಳೋಕ್ಕೆ ಫೋನ್ ಮಾಡಿದಾಗ ನೀನು ಪೇಷಂಟಾಗಿ ನಿನಗೆ ಎಷ್ಟೇ ಕೆಲಸ ಇದ್ದರು, ಮನೆ ಕೆಲಸ, ಆಫೀಸ್ ಕೆಲಸ ಅಥವಾ ಆಫೀಸ್ ಕಾಲ್ಸ್ ಇದ್ದರೂ ಸಹ ನೀನು ಗೋಳ್ ಕೇಳಿಸ್ಕೊಂಡು ಅದಕ್ಕೆ ನಿನಗೆ ತೋಚಿದ ಪರಿಹಾರ ಕೊಟ್ಟಿದ್ಯಾ. ಆದರೆ ನಿನಗೆ ಆ ಸಂಬಂಧದಿಂದ ವಾಪಸ್ ರಿಟರ್ನ್ ಏನಾದರೂ ಸಿಕ್ಕಿದೆ ಇದುವರೆಗೂ? ನಿನಗನ್ಸುತ್ತೆ ಅವನು ಆ ಸಾಲ ತೀರಿಸ್ತಾನೆ ಅಂತ. ನಿನಗೆ ಇಸ್ಕೊಂಡಿರೋದೇ ಕೊಡೋಲ್ಲ, ಅದು ಬಿಡು, ಅದು ಓದ್ ಲೆಕ್ಕನೇ. ಅವನ ಸಾಲ ಎಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾನೆ ಅಂತ ಅನಿಸುತ್ತಾ? ಅಥವಾ ಇವಳು ದಿನ ರಾತ್ರಿ ಅವಳು ಗಂಡನ ಬಗ್ಗೆ ಅತ್ತೆ ಬಗ್ಗೆ ಚಾಡಿ ಹೇಳ್ತಾ ಇದ್ದಾಳಲ್ಲ, ಅದೇ ಅವಳು ಸಂಸಾರ ಯಾವತ್ತಾರು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ಯಾ? ನೋ, ಅವಳು ಗಂಡ ಸಾಯಬೇಕು, ಇಲ್ಲ ಅವಳು ಡಿವೋರ್ಸ್ ತೊಗೊಂಡು ಹೋಗಬೇಕು, ಆವಾಗಲೇ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದು. ಆದರೆ ಅವರು ಅವರ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಮೇಲೆ ಡಂಪ್ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಅದನ್ನು ನಾವು ಸ್ಪಾಂಜ್ ಥರ ಸೋಕ್ ಮಾಡ್ಕೊಂಡು ನಾವು ಕೂಗ್ತಾ ಇದ್ದೀವಿ. ಇಂಥ ಡಂಪ್ ಮಾಡ್ತಾ ಇರೋ ಸಂಬಂಧಗಳಿಂದ ಮೊದಲು ಆಚೆ ಬಾ. ಏನೂ ಸಿಕ್ಕಿಲ್ಲ, ಯಾವ ಸಂಬಂಧದಿಂದ ನಿನಗೇನು ರಿಟರ್ನ್ ಸಿಗ್ತಾ ಇಲ್ಲ ಅಂಥ ಸಂಬಂಧದಿಂದ ಆದಷ್ಟು ಬೇಗ ಕಳಿಸ್ಕೊ. ಗುಡ್ ಫಾರ್ ಯೋರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್.